ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲೇಬೇಕು. 28 ಸೀಟಲ್ಲಿ 28 ಎನ್ ಡಿ ಎ ಗೆಲ್ಲಬೇಕು. ಅದರಲ್ಲಿ ಒಂದು ಈಶ್ವರಪ್ಪ ಇಂಡಿಪೆಂಡೆಂಟಾಗಿ ಗೆಲ್ಲಬೇಕು. ಈಗ ಇಂಡಿಪೆಂಡೆಂಟ್ ಗೆದ್ದರೆ ನೀವು ಮತ್ತೆ ನರೇಂದ್ರ ಮೋದಿ ಬೆಂಬಲ ಕೊಡ್ತೀರಾ ಸರ್? ಮೋದಿ ಬೆಂಬಲ ಕೊಡ್ತಿದ್ರೆ ನನ್ನ ಕೈ ಕಟ್ಟಾಗಿ ಹೋಗ್ಬಿಡುತ್ತೆ. ನನ್ನ ಹೃದಯದಲ್ಲಿ ಮೋದಿ ಇದ್ದಾರೆ, ನನ್ನ ಹೃದಯದಲ್ಲಿ ರಾಮ ಇದ್ದಾರೆ. ಹಾಗಾಗಿ ಇಡೀ ದೇಶ ಮೋದಿ ಜೊತೆ ಇರಬೇಕು ಅಂತಲೇ ಹೋಗಿರೋದು. ಮತ್ತು ಇಡೀ ಶಿವಮೊಗ್ಗ ಜನ ಅಷ್ಟೇ ಅಲ್ಲ, ರಾಜ್ಯ ಜನ, ದೇಶ ಜನ ಮೋದಿ ಕೈ ಎತ್ತಬೇಕು ಅಂತ ಅಪೇಕ್ಷೆ ಪಡೆದಿರ್ಬೇಕಾದ್ರೆ ಶಿವಮೊಗ್ಗ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲರೂ ಕೂಡ ನನಗೆ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ಇದೆ. ನೀವು ಗೆದ್ದ ಮೇಲೆ ನಾನು ಸೀದಾ ಮೋದಿ ಅವ್ರ ಹತ್ರನೇ ಹೋಗೋದು. ಇದರಲ್ಲಿ ನನ್ನ ಮನ ಇಲ್ಲ. ನಿಮ್ಮ ಪರವಾಗಿ ಬೇರೆ ಯಾರಾದ್ರು ಬರ್ತಾರಾ ಸರ್? ಈಗ ಗೂಳಿಹಟ್ಟಿ ಶೇಖರ್ ಅವರೇ ಬಂದು ಸೆಟ್ಲಾಗಿದ್ದಾರೆ. ಅವರು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಓಡಾಟ ಮಾಡ್ತಿದ್ದಾರೆ. ಚುನಾವಣೆ ಮುಗಿಯೋ ತನಕ ಕೂಡ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಇನ್ನು ಅನೇಕರು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರು, ನೀವು ಚುನಾವಣೆ ನಿಲ್ಲಕ್ಕೆ ಬಿಡ್ತಾರಲ್ಲಪ್ಪ ಕೇಂದ್ರದವರು, ಹಾಗಾಗಿ ನೀವು ನಿಲ್ತೀರಿ ಅಂತ ಖಾತ್ರಿ ಆದಮೇಲೆ ನಾವು ಬರ್ತೀವಿ ಅಂತ ಭಾಳ ಜನ ಹೇಳ್ತಾಯಿದ್ರು. ಅನೇಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರೋಂಥವ್ರು ಅಷ್ಟೇ, ಕಾಂಗ್ರೆಸ್ಸು JDSನವರು BJP ಪ್ರಮುಖರುಗಳು ಕೂಡ ಊನಪ್ಪ ಲಾಸ್ಟ್ ಮಿನಿಟಿಗೆ ಈಶ್ವರಪ್ಪ ಯಾವಾಗಲೂ ಕೂಡ ಸಂಘದ ಹಿರಿಯರು BJP ಹಿರಿಯರು ಮಾತು ಕೇಳೇ ಬಿಡ್ತಾರೆ. ಲಾಸ್ಟ್ ಮಿನಿಟ್ ಹೇಳ್ತಾರೆ ವಿಡ್ರಾ ಮಾಡಿಬಿಡ್ತಾರೆ. ನಾವು ಮುಂದೆ ಬಂದುಬಿಡ್ತೀವಿ, ನಮ್ಮ ಕತೆ ಏನು, ಇದು ಭಾಳ ಜನ ಕೇಳೋರು. ಆ ಸಮಸ್ಯೆಗೆ ಪರಿಹಾರ ಆಯಿತು. ಚುನಾವಣೆ ನಿಲ್ತೀನಿ, ಅನೇಕರು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ, ಬರ್ತಾ ಇದ್ದಾರೆ. ಈಗಾಗಲೇ ಇನ್ನೂ ತುಂಬ ಜನ ಬರೋರಿದ್ದಾರೆ. ಓಕೆ, ಥ್ಯಾಂಕ್ ಯು.